ಬಿಗ್ ಬಾಸ್ ಮನೆಯಲ್ಲಿ ದಿನಸಿ ವಿಚಾರ ಇದೀಗ ಸಿಕ್ಕಾಪಟ್ಟೆ ಜೋರಾಗಿ ಚರ್ಚೆ ಆಗ್ತಾ ಇದೆ. ದಿನಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಆದೇಶ ಏನಾಯ್ತು ನೋಡೋಣ ಬನ್ನಿ ವೀಕ್ಷಕರೇ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಇದೀಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಖುಷಿಯಲ್ಲಿದ್ದ ಸ್ಪರ್ಧಿಗಳಿಗೆ ಒಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳು ಖುಷಿಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆಟವನ್ನು ಆಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ದಿಢೀರ್ ಎಂಬ ಶಾಕ್ ಒಂದನ್ನು ಕೊಟ್ಟಿದೆ. ಅದೇನಪ್ಪ ಶಾಕ್ ಅಂತ ನೋಡೋದಾದ್ರೆ ಬನ್ನಿ ವೀಕ್ಷಕರೇ, ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಇನ್ನೇನು ಫಿನಾಲೆ ಹಂತವನ್ನು ತಲುಪ್ತಾ ಇದೆ. ಎಲ್ಲರಿಗೂ ಕೂಡ ಹೃದಯದಲ್ಲಿ ಗಡಗಡ ಶಬ್ದವನ್ನು ಕಾಣ್ತಾ ಇರೋದು ನಿಜಕ್ಕೂ ಅವರ ಮುಖದಲ್ಲಿ ಕಾಣ್ತಾ ಇದೆ. ಏಕೆಂದರೆ ಭಯ ಉಂಟಾಗಿದೆ, ಇವತ್ತು ಯಾರು ಗೆಲ್ತಾರೆ ಯಾರು ಹೋಗ್ತಾರೆ ಎಂಬುದನ್ನು. ಬಿಗ್ ಬಾಸ್ ಇನ್ನೀಗ ದಿನದಿಂದ ದಿನಕ್ಕೆ ಒಂದೊಂದು ಟಿಸ್ಟ್ ಮೂಲಕ ಅಭಿಮಾನಿಗಳಿಗೆ ಭಯವನ್ನು ಮತ್ತೊಮ್ಮೆ ಹೆಚ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಇದೀಗ ದಿನಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಒಂದು ಆದೇಶವನ್ನು ನೀಡ್ತಾರೆ. ದಿನಸಿ ಬೇಕೋ, ಯಾರ ದಿನಸಿ ವಿಚಾರಕ್ಕೆ ಬೇಕಾಗಿರುವುದನ್ನು ತನಿಷಾ ಅವರ ಹೆಸರನ್ನು ಇಟ್ಟುಕೊಂಡು ಇದೀಗ ಬಿಗ್ ಬಾಸ್ ಕಣ್ಣೀರನ್ನು ತರಿಸಿದೆ. ದಿನಸಿ ಖರೀದಿಸಲು ಯಾರ ಮೇಕಪ್ ಬಾಕ್ಸ್ ಅನ್ನು ಪಡೆದುಕೊಳ್ಳಬೇಕು ಎಂಬ ಬಿಗ್ ಬಾಸ್ ಆದೇಶದಂತೆ ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ತನಿಷಾ ಹೆಸರನ್ನು ಹೇಳಿದ್ದಾರೆ. ಈ ತನಿಷಾ ಬಿಗ್ ಬಾಸ್ನ ಕಣ್ಣೀರು ಹಾಕಿದ್ದಾರೆ. ಮೇಕಪ್ ನನಗೆ ಬೇಕು, ತುಂಬ ಮುಖ್ಯ, ನನಗೆ ಮೇಕಪ್ ಇಲ್ಲ ಅಂದರೆ ಆಗಲ್ಲ ಎಂಬುದಾಗಿ ಕಣ್ಣೀರನ್ನು ಇಟ್ಟಿದ್ದಾರೆ. ಮೇಕಪ್ ಬೇಕೇ ಬೇಕು ಎಂದು ಹಠ ಹಿಡಿದು ಕೊಡ್ತಿರುವ ತನಿಷಾಗೆ ಸಮಾಧಾನ ಪಡಿಸಲು ವರ್ತೂರ್ ಹಾಗೆ ಪ್ರತಾಪ್ ಹಲವಾರು ಸ್ಪರ್ಧಿಗಳು ಇದೀಗ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಕೆಲವರು ಊಟಕ್ಕಿಂತ ಮೇಕಪ್ಪೇ ಹೆಚ್ಚಾಯ್ತಾ ಎಂಬುದನ್ನು ಕಮೆಂಟ್ ಮಾಡಿ ಅವರ ಫ್ಯಾನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಆದರೆ ತನಿಷಾ ಇದೀಗ ಹಠ ಹಿಡಿದು ಕೂತಿದ್ದಾರೆ. ನನಗೆ ಮೇಕಪ್ ಇಲ್ಲ ಅಂದರೆ ಆಗಲ್ಲ, ನಾನು ಆಚೆ ಹೋದ್ರೂ ಪರವಾಗಿಲ್ಲ, ನಾನು ಮೇಕಪ್ ಕೊಡಲ್ಲ ಅಂತಾನೆ ತನಿಷಾ ಹಠ ಹಿಡಿದು ಕೂತಿದ್ದಾರೆ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತೇವೆ ವೀಕ್ಷಕರೇ. ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.